ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾಧಿಕಾರಿಯ ನೇರ ಹೊಣೆ, ನಿರ್ಲಕ್ಷ್ಯ ತೋರಿದ್ರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಅಂತ ರೈತರು ಎಚ್ಚರಿಸಿದ್ದಾರೆ. ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮೇ 29ರಂದು ಜರುಗಿದ ತಾಲೂಕಿನ ರೈತ ಮುಖಂಡರು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮಾತನಾಡಿ, ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳ ಅಂಗಡಿಗಳಲ್ಲಿ ರಸಗೊಬ್ಬರ ಬೀಜಗಳನ್ನು ಅತ್ಯಧಿಕ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ರೈತರು ಖರೀದಿ ಮಾಡಿದ ಬೀಜ ಹಾಗೂ ರಸಗೊಬ್ಬರಕ್ಕೆ ಅನೇಕ ಅಂಗಡಿಗಳಲ್ಲಿ ರಶೀದಿ ನೀಡುತ್ತಿಲ್ಲ. ಈ ಬಗ್ಗೆ ಪ್ರತಿ ಸಭೆಗಳಲ್ಲಿ ಚರ್ಚಿಸಲಾಗುತ್ತಿದೆಯಾದರೂ ಯಾವುದೇ ಕ್ರಮ ಜರುಗಿಸುವ ಧೈರ್ಯವನ್ನು ಅಧಿಕಾರಿಗಳು ತೋರಿಸಿಲ್ಲ ಅಂತ ಆರೋಪಿಸಿದರು. ಇನ್ನು ಸರ್ಕಾರದ ನಿಯಮಗಳನ್ನು ಯಾವ ಅಂಗಡಿಯವರು ಪಾಲನೆ ಮಾಡ್ತಿಲ್ಲ. ಪಟ್ಟಣದ ಅಂಗಡಿಗಳಲ್ಲಿ ರಸಗೊಬ್ಬರ ಇಲ್ಲ ಅಂತ ಹೇಳ್ತಾರೆ, ಆದರೆ ಗ್ರಾಮಗಳಲ್ಲಿ ಹೆಚ್ಚಿನ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಮಾಡಲಾಗ್ತಿದೆ. ಅವರಿಗೆ ಅದು ಎಲ್ಲಿಂದ ಬರ್ತದೆ? ಈ ಬಗ್ಗೆ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ವೀರಣ್ಣ ಪ್ರಶ್ನಿಸಿದ್ರು. ಇನ್ನು ಇದರ ಜೊತೆಗೆ ಅಂಗಡಿಗಳಲ್ಲಿ ನಿಗದಿತ ದರಕ್ಕೆ ಮಾತ್ರ ಬೀಜಗಳನ್ನು ಮಾರಾಟ ಮಾಡಬೇಕು. ನಿಯಮ ಮೀರಿ ಮಾರಾಟ ಮಾಡಿದರೆ ರಸಗೊಬ್ಬರ ಹಾಗೂ ಬೀಜ ಮಾರಾಟ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ನಿಯಮ ಉಲ್ಲಂಘಿಸುವವರ ಬಗ್ಗೆ ಸೂಕ್ತ ದಾಖಲು ಮತ್ತು ಸಾಕ್ಷ್ಯಾಧಾರಗಳ ಸಮೇತ ದೂರು ಬಂದಲ್ಲಿ ಅಂತಹ ಮಾರಾಟಗಾರರ ವಿರುದ್ಧ ಕಾನೂನು ರೀತಿಯ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಹೌದು, ಕೃಷಿ ಅಧಿಕಾರಿ ಎಂಟಿ ಸುನಿಲ್, ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಬೀಜ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಾರಿದಳ ಸಹಾಯಕ ನಿರ್ದೇಶಕ ಕುಮಾರಸ್ವಾಮಿ, ಸಹಾಯಕ ಕೃಷಿ ಅಧಿಕಾರಿ ಗುರುಬಸವರಾಜ, ತಾಂತ್ರಿಕ ವ್ಯವಸ್ಥಾಪಕ ಶ್ರವಣ್ ಕುಮಾರ್, ಕೃಷಿ ಸಮಾಜ ಅಧ್ಯಕ್ಷ ಎಂಜಿ ಸಿದ್ದನಗೌಡ, ಉಪಾಧ್ಯಕ್ಷ ನಂದಿ ಜಂಬಣ್ಣ, ರೈತ ಸಂಘದ ಮುಖಂಡರಾದ ಹಾಲಸ್ವಾಮಿ, ಪರಶುರಾಮ್ ನಾಯ್ಕ್, ದುರ್ಗಪ್ಪ, ಶೇಷಪ್ಪ ಕಾಟೇರ್, ನಾಗರಾಜ, ನಾರಾಯಣ್ ನಾಯ್ಕ್, ಪಾಂಡುರಂಗ ನಾಯ್ಕ್ ಹಾಗೂ ಕೃಷಿ ಪರಿಕರ ಮಾರಾಟಗಾರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ4, ಕೂಡ್ಲಿಗಿ. ಯಾಕಂದ್ರೆ ಯಾವುದೋ ಒಂದು ಈ ಚುನಾವಣೆ ಕಾರಣವನ್ನ ಹೇಳಿದ್ರೆ ಅವರ ಸ್ಥಾನಕ್ಕೆ ಅದು ಕಳಂಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚುನಾವಣೆ ನಡೀತಿದೆ, 7ನೇ ತಾರೀಕಿಗೆ ಮುಗೀತು ಚುನಾವಣೆ. ಆದರೂ ಸಹಿತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ರೈತರು, ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನ ಕೇಳಿ ಅದು ನಮಗೆ ಬರೋದಿಲ್ಲ, ಆ ಸಮಯ ನಮಗೆ ಸಿಗೋದಿಲ್ಲ ಮತ್ತು ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ, ವಿಳಂಬ ಅದಕ್ಕೆ ಹೊಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ. ಯಾಕಂದ್ರೆ ಒಬ್ಬ ರೈತರ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳು ಬೇಕು ಅಂತೇಳಿ ಅಧಿಕಾರಿಗೆ ಹೇಳಿದಾಗ ಅವರು ಅದನ್ನು ಕ್ರಮ ಕೈಗೊಳ್ತಾರೆ ಅಂದ್ರೆ ಇದನ್ನ ಇಡೀ ರೈತ ಸಂಘಟನೆಗಳು ಖಂಡಿಸ್ತದಿವೆ. ಅದಕ್ಕೆ ಹೊಣೆಗಾರರು ಕೃಷಿ ಅಧಿಕಾರಿಗಳು. ಒಂದು. ಇನ್ನು ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ವ್ಯಾಪಾರಸ್ಥರನ್ನ ಯಾವ್ದೋ ಬೀಜ 500 ಅಂತ ಹೇಳ್ತಾ ಇದ್ರು ನಮ್ಮ. ನೋಡ್ರಿ, ಮನುಷ್ಯನಿಗೆ ರೈತನಿಗೆ ಬೇಕಾಗಿರ್ತಕ್ಕಂಥ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ. ಹೊಸ ಕಂಪನಿಗಳು ಬರ್ತವೆ, ಆ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ, ಅವರು ಜಾಸ್ತಿ ಕಮಿಷನ್ ಕೊಡ್ತಾರೆ. ಅವರು ಮಾರ್ಕೆಟ್ ನಲ್ಲಿ ಮೇಲ ಜಾಯಿಂಟ್ ಡೈರೆಕ್ಟ್ಲಿಂದ ಹಿಡಿದು ಜೆಡಿಯಿಂದ ಹಿಡಿದು ಕೆಳಹಂತದ ಅಧಿಕಾರಿಗಳವರೆಗೆ ಒಪ್ಪಂದ ಮಾಡಿಕೊಂಡು ಕಮಿಷನ್ ಕೊಟ್ರೆ ರೈತ ಯಾವ್ದಕ್ಕೆ ಅವಲಂಬನೆಯಾಗಿ ಒಳ್ಳೆ ಬೀಜವನ್ನ ಬಿತ್ತುತ್ತದನ್ನು ಅದನ್ನು ಬಿಡ್ತಾರೆ. ಹೊಸ ಬೀಜಕ್ಕೆ ಇವರು ಮಾರಾಟದಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾರೆ. ಇದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಮತ್ತು ನಮ್ಮ ಸಂಘಟನೆಗಳನ್ನು ವಿರೋಧಿಸ್ತೀವಿ. ಇವತ್ತು ರೈತ ಬಿತ್ತಿದ್ದಂದ್ರೆ ಆಮೇಲಿಂದ ನಾನು ಬೀಜ ತರಿಸ್ತಿದ್ದೀನಿ, ಅದು ಇಲ್ಲೇನು, ಅದು ಬರಬೇಕೇನು, ಬೇಕಾಗಿತ್ತಂತ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಎರಡನೇದು, ನಮ್ಮ ಯಾರೋ ಬಸಣ್ಣ ಅವರು, ಕುಪ್ಪನಕೇರಿ ಬಸಣ್ಣ ಕೇಳಿದಾಗ ಒಂದು ಉತ್ತರ ಕೊಡ್ತಾ ಇದ್ರು, ಯಾವ ಸೊಸೈಟಿಗಳಿದ್ದಾವೆ. ಆಮೇಲೆ ಜಂಬಣ್ಣನ ಹೆಸರು, ಜಂಬಣ್ಣ ಕೇಳಿದಾಗ ನಿಮ್ ಸೊಸೈಟಿ ಇದೆಯಾ, ನಿಮ್ ಸೊಸೈಟಿ ನಾನು ಆರ್ಡರ್ ಕೊಟ್ಟು ಬಿಡ್ತನೋ, ಆಮೇಲೆ ದುಡ್ಡು ಕಟ್ಟಿ ಬಿಡ್ತಾರ. ಏನ್ರಿ ಇದು? ನಾವು ಸೊಸೈಟಿಗಳನ್ನ ನಾವು ಗುರುತಿಸಿ, ನಾವು ನ್ಯಾಯಬೆಲೆ ಅಂಗಡಿಗಳನ್ನ ಇಂಥ ಅಂಗಡಿಯವನು ರೆಡಿ ಇದ್ದಾನೆ, ಕೊಡ್ತಾನೆ, ಅವನು ತಗೊಳ್ತಾನೆ, ವ್ಯಾಪಾರ ಮಾಡ್ತಾನೆ, ನೀವು ಅಂಗಡಿ ಅಲ್ಲಿ ಗೊಬ್ಬರ ಹೊರಡಿಸಿ ಅಂತೇಳಿ ಹೇಳಿಕ್ಕೆ ನಮ್ಮ ಕೆಲಸನ ಅದು? ಅಧಿಕಾರಿಗಳು ನೀವ್ ಹಾಕಿದ್ರಿ, ನಾವ್ ಹೇಳ್ತಿರೋದಿಷ್ಟೇ. ಸೊಸೈಟಿ ಕೊಡ್ತಿದ್ರು, ಯಾವುದೋ ಇನ್ನೊಬ್ಬ ಮಾರಾಟಗಾರನ ಕೊಡ್ತಿರೋ. ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಅನುಕೂಲಕ್ಕೆ ತಕ್ಕಂತ ಗೊಬ್ಬರ ಕೊಡಬೇಕು. ಇವತ್ತು DAP ಗೊಬ್ಬರ ಮನುಷ್ಯ, ಇವತ್ತು ರೈತರು ಹೆಚ್ಚು ಅದನ್ನೇ ಅವಲಂಬನೆ ಆಗಿದ್ದಾರೆ, ಅದನ್ನೇ ಬಿತ್ತಿದ್ದಾರೆ. ಅದು ಎಲ್ಲಿ ಸಿಗ್ತದ್ರಿ? ಸಿಗಲ್ಲ. ಇವತ್ತು ಯಾರು ಪರ್ಮಿಷನ್ ಇಲ್ಲೋ, ಅಂಗಡಿ ಗೊಬ್ಬರದ ಅಂಗಡಿ ಪರ್ಮಿಷನ್ ಇಲ್ಲದೆ ಅನೇಕ ಹಳ್ಳಿಗಳಲ್ಲಿ ಏಡಿ ಗುಡ್ಡದಲ್ಲಿ ಸಿಗ್ತದೆ, ಅಮ್ಮನಕೇರಿಯಲ್ಲಿ ಸಿಗ್ತದೆ, ವಿರುಪಾಪುರದಲ್ಲಿ ಸಿಗ್ತದೆ, ಚೌಡಾಪುರದಲ್ಲಿ ಸಿಗ್ತದೆ, ಬಣಿಕೋಲಲ್ಲಿ ಸಿಗ್ತದೆ, ಬಟ್ಟಡಿಕೆಯಲ್ಲಿ ಸಿಗ್ತದೆ, ಹೆಗ್ಡೋಳಲ್ಲಿ ಸಿಗುತ್ತೆ. ಇಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ವಾ? ಅದು ಇವರು ಪರ್ಮಿಷನ್ ಇರುವವರೆಗೆ ನೀವು ಹೇಳ್ತಾ ಇದ್ರಿ. ನಾನು ಅನೇಕ ಸಾರಿ ಫೋನ್ ನಲ್ಲಿ ಕರೆ ಮಾಡಿದಾಗ ಅಲ್ಲಿ ಅಲಾಟ್ಮೆಂಟ್ ಇಲ್ಲ, ಅವ್ನಿಗೆ ಕೊಡಕ್ ಆಗ್ತಾ ಇಲ್ಲ, ಲೋಡಿಂಗ್ ಬರ್ತಾ ಇಲ್ಲ, ಅಲ್ಲಿ ಟ್ರಿಪ್ ಆಗ್ತಾ ಇಲ್ಲ, ಅಲ್ಲಿ ಬಿಲ್ ಕಟ್ತಾ ಇಲ್ಲ, ಅದು ಸ್ಟಾಕ್ ಇಲ್ಲ ಅಂತ ಹೇಳ್ತೀರಿ. ಅವ್ನಿಗೆ ಎಲ್ಲಿಂದ ಸ್ಟಾಕ್ ಬಂತ್ರಿ? ಹಾಗಾದ್ರೆ ಅವನ ಮೇಲೆ ಯಾವತ್ತಾದ್ರು ನೀವು ಕೇಸ್ ಮಾಡಿದ್ರಾ? ಅವನಿಗೆ ಹೆಂಗ್ ಮಾರಾಟ ಮಾಡ್ತಾನೆ, ಹೆಂಗ್ ಕೊಡ್ತಾರೆ ಅಂತೇಳಿ ಆಯ್ತು.
ರೈತ ಹೋಗಿ ಅಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ಅವ್ನು ಕೊಡುವಂತ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ಮಾಡಿಕೊಂತಂದು ಮಾರಾಟ ಮಾಡ್ತಾನೆ. ನಿಜವಾದ ಟೆಂಡರ್ ನಾನು ಹೇಳ್ತೇನೆ, ಇವತ್ತು ಯಾರು ಪರ್ಮಿಷನ್ ಇದೆಯೋ ಗೊಬ್ಬರ ಮಾರಾಟ ಮಾಡುವವರು ಪರ್ಮಿಷನ್ ಇರುವವರೇ ಅದನ್ನ ಖರೀದಿ ಮಾಡಿ ಅಲ್ಲಿ ಬೇರೆ ಒಬ್ಬ ತಮ್ಮ ಆಪ್ತರ ಮನೆಗಳಲ್ಲಿ ಇಟ್ಟು ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡ್ತಿದ್ದಾರೆ ಎಂಬುದು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ದೂರ ಮಾಡ್ತಾ ಇದ್ದೀನಿ. ಹೆಸರು ಹೇಳೋದಿಲ್ಲ, ಯಾಕಂದ್ರೆ ಈಗ ಕೂಡ್ಲಿಗೆಯಲ್ಲಿ ಕಳ್ಳತನಗಳು ನಡೀತಾ ಇದ್ದಾವೆ. ಕಳ್ಳತನಗಳು ನಡೆದ್ರೆ ಪೊಲೀಸರು ನಾನು ಮನವಿ ಕೊಟ್ಟಿಟ್ಟಿಗೆ ಪೊಲೀಸರು ಕೇಳ್ತಾರೆ. ಕಾರ್ಯಾಗಾರ ಇವತ್ತು ಮಾಡಿದ್ರೆ ನಮ್ಮ ರೈತರು ಹೇಳಿದೆ ಇದಕ್ಕಿಂತ ಮುಂಚೆ ಇನ್ನ ರೈತ ಆಲ್ರೆಡಿ ಬಿತ್ತನೆಗೆ ಮತ್ತು ಮುಂಗಾರು ಇನ್ನ ಅಪ್ಪಳಿಸೋಕ್ಕಿಂತ ಮುಂಚೆ 1 ತಿಂಗಳು ಮುಂಚಿತವಾಗಿ ಯಾಕೆ ಈ ವರ್ಷ ಇದು ಇದೆ, ಎಲೆಕ್ಷನ್ ಇದೆ. ಹಿಂದಿನ ವರ್ಷ ಇಷ್ಟು ವರ್ಷಗಳ ಕಾಲ ಯಾವಾಗ ಮಾಡಿದ್ರಿ? ನಾವು ರೈತರು ಹೇಳೋಕ್ಕಿಂತ ಮುಂಚೆ ಯಾವತ್ತಾದ್ರೂ ಮಾಡಿರುವ ಇತಿಹಾಸ ಕೃಷಿ ಇಲಾಖೆಯಲ್ಲಿ ನಿಮ್ಮ ರೆಕಾರ್ಡ್ ಲೆಡ್ಜರ್ ನಲ್ಲಿ ಎಂಟ್ರಿ ಆಗಿದೆಯಾ? ತೋರ್ಸು. ಅಲ್ಲ, ಕೇಳಿದಾಗಲೇ ಮಾಡ್ತಾರೆ, ಕೇಳೋಕ್ಕಿಂತ ಮುಂಚೆ ಯಾರು ಮಾಡೋದಿಲ್ಲ. ಒಂದು ಇಲ್ಲ, ಇವತ್ತು ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ ಎಷ್ಟು ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇದೆ, ಪರ್ಮಿಷನ್ ಇಲ್ಲದೆ ಎಷ್ಟು ಹಳ್ಳಿಯಲ್ಲಿ ಇವತ್ತು ಕಿರಾಣಿ ಅಂಗಡಿಗಳು, ಬೀಡಿ ಅಂಗಡಿಗಳು ಹಳ್ಳಿಯಲ್ಲಿ ರೀತಿಯಲ್ಲಿ ಗೊಬ್ಬರಗಳು ಮಾರಾಟ ಮಾಡ್ತಾರೆ. ನನ್ನ ಮಾರಾಟ ಮಾಡೋದಕ್ಕೆ ವಿರೋಧ ಇಲ್ಲ, ಆದರೆ ರೈತರಿಗೆ ಅವಶ್ಯಕವಾಗಿ ಸಂದರ್ಭಿಕವಾಗಿ ಸಿಗುತ್ತೆ, ಸ್ವಾಗತಾರ್ಹ. ಆದರೆ ಕಾನೂನು ಬಾಹಿರವಾಗಿ ಗಗನಕ್ಕೆ ಬೆಲೆ ಏರಿಸಿ ಯಾವುದೇ ನೀತಿ ನಿಯಮಗಳಿಂದಲೇ ಮಾರಾಟ ಮಾಡ್ತಾರೆ. ನೀವು ಹೇಳ್ತದ್ರಿ ಇಲ್ಲಿ ವ್ಯಾಪಾರಸ್ಥರಿಗೆ ಪರ್ಮಿಷನ್ ಇರುವ ಅಂಗಡಿಗಳಲ್ಲಿ ಸಿಗೋದಿಲ್ಲ, ಕೂಡ್ಲಿಗಿ ಪಟ್ಟಣದಲ್ಲಿ ಸಿಗೋದಿಲ್ಲ. ಅವ್ರಿಗೆ ಯಾಕೆ ಸಿಗೋದಿಲ್ಲ? ಅವ್ರಿಗೆ ಹೆಂಗೆ ಬರುತ್ತೆ? ಅವ್ರು ಎಲ್ಲಿಂದ ತರ್ತಾರೆ? ಅವ್ರು ಯಾಕೆ ಗೊಬ್ಬರ? ಯೂರಿಯಾ ಬೇಕಾಗಿದ್ದಾಗ ಬೆಳೆ ಬಂದು ಈಗ ಅವಧಿಯ ಸಂದರ್ಭದಲ್ಲಿ ಇಡಬೇಕಾಗುತ್ತೆ. ಯಾವ ಅಂಗಡಿಯಲ್ಲಿ ಯೂರಿಯಾ ಸಿಗೋದಿಲ್ಲ. ನೀವು ಯಾವಾಗ ತರಿಸ್ತೀರಿ? ಮುಗಿದ ಮೇಲೆ ನಾವಿನ್ನ ಅಲಾಟ್ಮೆಂಟ್ ಹಾಕಿವಿ, ಮೇಲಧಿಕಾರಿಗಳು ಹೇಳಿದೀವಿ, ಜೆಡಿಗೆ ಹೇಳಿದೀವಿ, ಪರ್ಮಿಷನ್ ಬರ್ತಾ ಇದೆ, ಅವ್ನು ಬಿಲ್ ಕಟ್ತಾ ಇಲ್ಲ, ಅವ್ನ ಅಂಗಡಿಯನ್ನು ಅಲಾಟ್ಮೆಂಟ್ ಇಂಡೆಂಟ್ ಆಗ್ತಾ ಇಲ್ಲ, ಅಮೌಂಟ್ ಕಟ್ತಾ ಇಲ್ಲ ಅಂತ ನೀವು ಹೇಳ್ತೀರಿ. ಅವ್ನು ತರೋಷ್ಟೊತ್ತಿಗೆ ಇಲ್ಲಿ ಹಸಿ ಮುಗಿದೋಗಿರ್ತದೆ. ಅವಾಗ ಬೇರೆ ಕಡೆ ಎಲ್ಲ ಹಳ್ಳಿಗಳಲ್ಲಿ ಸಿಗ್ತವೆ. ಕೇಳ್ರಿ, ಅಮ್ಮನಿಕೇರಿಯಲ್ಲಿ ಗೋಡಂನಲ್ಲಿ ಸ್ಟಾಕ್ ಇದೆ ಅಂತ ಹೇಳ್ತಾನೆ. ಬರೀ ಒಂದು ಅಮ್ಮನಿಕೇರಿ ಅಲ್ಲ, ಕೂಡ್ಲಿಗಿ ತಾಲೂಕಿನ 124 ಹಳ್ಳಿಗಳಲ್ಲಿ ಸಹಿತ ಯಥೇಚ್ಛ ದೊಡ್ಡ ಹಳ್ಳಿಗಳಲ್ಲಿ ಗೋಡಂಗಳಲ್ಲಿ ಸ್ಟಾಕ್ ಆಗುತ್ತೆ, ಯೂರಿಯಾ ಸಿಗುತ್ತೆ, DF ಸಿಗುತ್ತೆ, ರೈತನಿಗೆ ಬೇಕಾಗಿರೋ ಎಲ್ಲ ಗೊಬ್ಬರ ಸಿಗುತ್ತೆ. ಅವ್ರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ, ಅವ್ರಿಗೆ ಯಾರಿಗೂ ಲೈಸೆನ್ಸ್ ಇಲ್ಲ, ಅವ್ರಿಗೆ ನಿಮ್ಮಿಂದ ಆಗಲಿ ಸರ್ಕಾರದಿಂದ ಆಗಲಿ ಟ್ಯಾಕ್ಸ್ ಕಟ್ಟಾಗ್ತಾ ಇಲ್ಲ. ಇದು ನಮ್ಮ ಆರೋಪ. ಇದು ಎಲ್ಲ ಆರೋಪಕ್ಕೆ ಹೊಣೆಗಾರರು ನೀವೇ, ಕೃಷಿ ಅಧಿಕಾರಿಗಳು. ನಾವು ನಿಮ್ಮನ್ನೇ ಕೇಳ್ತೀವಿ. ನಾವಿಲ್ಲಿ ವ್ಯಾಪಾರಸ್ಥರು ಕೇಳೋದಿಲ್ಲ. ಅವರಿಗೆ ಪರ್ಮಿಷನ್, ಅವರಿಗೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ನಿಮಗಿದೆ, ನಿಮ್ಮನ್ನು ಕೇಳ್ತೀವಿ ನಾವು. ನೀವು ಕ್ರಮ ಕೈಗೊಳ್ಳದಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವಂತ ಶಕ್ತಿ ನಮ್ಮ ರೈತರಿಗಿದೆ, ಹೌದಾ? ಅದರಲ್ಲಿ ನಾವೇ ನಿಮ್ಮ ಯಾವುದೇ ದುರುದ್ದೇಶಗಳಿಂದ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ. ನೀವು ನಮ್ಮ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳು. ನೀವು ಕೆಲಸ ಮಾಡಿದ್ರೆ ರೈತ ನಿಮ್ಮನ್ನ ವರ್ಷ ಪೂರ್ತಿ ನಿರೀಕ್ಷೆ ಮಾಡೋದಿಲ್ಲ. ಯಾವ ಸಂದರ್ಭದಲ್ಲೂ ನಿಮಗೆ ರೈತ ಒಂದು ಕೇಳೋದಿಲ್ಲ. ಬೇಕಾಗಿರೋದೇನು? ಬೀಜ ಗೊಬ್ಬರ ಕೇಳ್ತಾ ಇದ್ದಾರೆ. ಬೇಕಾಗಿರುವಂತ ಬೀಜ ನಿಮ್ಮಲ್ಲಿ ಸಿಗೋದಿಲ್ಲ, ಮತ್ತೆ ಅಂಗಡಿಗಳಲ್ಲಿ ಸಿಗೋದಿಲ್ಲ, ಔಷಧಿಗಳು ಸಿಗ್ತಾ ಇಲ್ಲ. ಅದೇನು ಇವು ಬರಬೇಕು, ಔಷಧಿ ಹೊಡಿತಕ್ಕಂತ ಇವು ಬರ್ತಾ ಇತ್ತು, ಈಗೆಲ್ಲ ಅವಿಲ್ಲ. ಸಬ್ಸಿಡಿ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ರು ಕೃಷಿ ಇಲಾಖೆಯಿಂದ. ಈಗ ಎಲ್ಲಿದ್ದಾವ್ರಿ? ಅವು ಕೂಡ ಮನ್ನಾ ಮಾಡಿದ್ರು, ಎಲ್ಲವೂ ಮನ್ನಾ ಮಾಡ್ತಾರೆ. ಹಾಗಾದ್ರೆ ರೈತ ಎಲ್ಲಿಂದ ತರಬೇಕು? ಇವತ್ತು 5,000 ರೂಪಾಯಿ ಬೇಕು ರೈತ ಅಂಗಡಿಯಲ್ಲಿ ಖರೀದಿ ಮಾಡಬೇಕಂದ್ರೆ. ಔಷಧಿ ಹೊಡೆಯುವಂತ ಯಂತ್ರವನ್ನ ಈಗ ಅವಶ್ಯಕತೆ ಪ್ರತಿ ಬೆಳೆಗೆ. ಇವತ್ತೆಲ್ಲ ಮೆಕ್ಕೆಜೋಳ ಇನ್ನು ಹುಟ್ಟುತ್ತಿದ್ದಾಗಲೇ ಆಲ್ರೆಡಿ ಸುಳಿ ಇದು ಬರ್ತಾ ಇದೆ, ಲದ್ದಿ ತಿನ್ನುವಂತ ರೋಗ ಬೀಳ್ತಾ ಇದೆ. ಅದಕ್ಕೂ ಹೊಡಿಬೇಕು. ಪ್ರತಿ ಒಂದು ಬೆಳೆಗೂ ಔಷಧಿ ಹೊಡಿಬೇಕು. ಔಷಧಿ ಹೊಡೆದೇ ಇರುವಂತ ಬೆಳೆ ಬೆಳೆಯೋದಿಲ್ಲ. ಈಗ ಪಂಪುಗಳೇ ಸಿಗ್ತಾ ಇಲ್ಲ ಅಂದ್ರೆ ಈಗ ಅಂಗಡಿಯಲ್ಲಿ ತರಬೇಕು. ಅಂಗಡಿಯಲ್ಲಿ ತಂದು ಖರೀದಿ ಮಾಡುವಷ್ಟು ಶಕ್ತಿ ರೈತರಿಗಿಲ್ಲ. ರೈತರಿಗೆ ಸಾಕಷ್ಟು ಅನುದಾನ ಇದೆಯಲ್ಲ, ಅದು ದುರ್ಬಳಕೆ ಯಾಕೆ ಆಗ್ತಾ ಇದೆ? ರೈತರಿಗೆ ಉಪಯೋಗ ಮಾಡಿ. ಇನ್ನು ಅಧಿಕಾರಿಗಳು ಮೀಟಿಂಗ್ ಕರೆದಿದ್ರಿ ನಿಮ್ಮ ಇವರನ್ನ, ವ್ಯಾಪಾರಸ್ಥರಿಗೆ ಏನ್ ಹೇಳಿದ್ರು ಏನ್ ಬಿದ್ರು ನಮಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಯಾರಿಗೆ ನೀನ್ ಹಿಂಗೆ ಅಂತ ಹೇಳಿ ಯಾರನ್ನು ಬೆಳ್ಳು ಮಾಡಿ ನಾವು ತೋರಿಸೋದಿಲ್ಲ. ನಮಗೆ ಅವಶ್ಯಕತೆ ಇಲ್ಲ. ನಾವ್ ಹೇಳ್ತಿರೋದು ಕೂಡ್ಲಿಗಿ ತಾಲೂಕಿನ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಯಾರಿಗೂ ಬಿಲ್ ಕೊಡೋದಿಲ್ಲ, ಯಾರಿಗೂ ಸರಿಯಾದ ದರಕ್ಕೆ, ಕಡಿಮೆ ದರಕ್ಕಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡ್ತಿದ್ದಾರೆ. ತಗೊಳ್ಳಿ, 10 ರೂಪಾಯಿ ತಗೊಳ್ಳಿ. ಏನೋ ಅವರು ದಲ್ಲಾಳಿ ಸಿಂತಲು ವ್ಯಾಪಾರ ಅಂತೇಳಿ ಸರ್ಕಾರ ಕೂಡ ಅವರಿಗೆ ಅದನ್ನ ಬಿಟ್ಟು ವ್ಯಾಪಾರ ಮಾಡುವಂತ, ಅಲ್ಲಿಂದ ತರುವಂತ ಎಲ್ಲದನ್ನ ಕಮಿಷನ್ ಕೊಟ್ಟು ಇವರಿಗೆ ಗೊಬ್ಬರ ಕೊಟ್ಟಿರುತ್ತೆ ಎಲ್ಲಾ ವ್ಯಾಪಾರಸ್ಥರಿಗೆ. ಅದನ್ನು ಹೊರತುಪಡಿಸಿ ರೈತರಿಂದ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ವ್ಯಾಪಾರ ಕೊಡ್ತಾ ಇದೆ. ಅದು ನಮ್ಮ ವಿರೋಧ ಇದೆ. ಏನ್ರಿ ರೈತರ ಮಿತ್ರಗಳೇ, ಅದು ವಿರೋಧ ಇದೆ, ಹೌದಾ? ಅದಕ್ಕೆ ನೀವು ಕ್ರಮ ಕೈಗೊಳ್ಳಿ. ನಾವು ಅವ್ರಿಗೆ ಹೇಳೋದಿಲ್ಲ, ನಾವು ಅವ್ರಿಗೆ ಹೇಳಿಕ್ಕೆ ನಮ್ಮ ಜವಾಬ್ದಾರಿ ಇಲ್ಲ. ನಿಮ್ ಕೈಲಾಗಲ್ಲ, ನಾವ್ ಹೇಳ್ತೀವಿ, ಬೇರೆ ರೀತಿಯಲ್ಲಿ ಹೇಳ್ತೀವಿ. ಅಂಗಡಿಗಳನ್ನ ನಾವು ಹೋರಾಟ ಮಾಡ್ತೀವಿ.
ಎಲ್ಲ ರೈತರು ಜಾಗೃತ ಆಗ್ತೀವಿ, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ನೀವು ಮಾಡಕ್ಕಾಗಲ್ಲ ಅಂದ್ರೆ, ನಿಮಗೆ ಆ ಶಕ್ತಿ ಇಲ್ಲ ಅಂದ್ರೆ, ನೀವೇನಾದ್ರೂ ಯಾವ್ದಾದ್ರು ದೊಡ್ಡ ಶಕ್ತಿಗೆ ಭಯ ಪಟ್ಟಿದ್ರೆ ಹೇಳಿ, ನಾವು ಮಾಡ್ತೀವಿ. ಏನ್ರಿ ರೈತರು ಇಡ್ರೆ ನಡೀದ್ರಿಲ್ಲ ಅವ್ರಿಗೆ ಮಾಡಕ್ ನಾವ್ ಹೇಳೋದಿಲ್ಲ. ನಿಮ್ಮ ಕಾನೂನು ನಿಮಗೆ ಹೇಳ್ತೀವಿ, ನನಗೆ ಮಾಡಕ್ಕಾಗಲ್ಲ ರೀ, ನಾನು ಅವ್ರಿಗೆ ಹೇಳಕ್ಕಾಗಲ್ಲ, ಕಾನೂನನ್ನ ಕಾಪಾಡಕ್ ನನ್ನ ಕೈಲಿ ಆಗೋದಿಲ್ಲ, ನನಗೆ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸಂಹಾರ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ, ರೈತರು ರೆಡಿ ಆಗ್ತೀವಿ. ಈ ದೇಶದ ರೈತ ಇಲ್ಲಂದ್ರೆ ಡೆಲ್ಲಿಯಲ್ಲಿ 600 ಜನ ರೈತರು ಇತಿಹಾಸ 2 ವರ್ಷಗಳ ಕಾಲ ಹೋರಾಟ ಮಾಡಿ ಕೇಂದ್ರದ ಮೋದಿ ದೇಶದ ದೊಡ್ಡಣ್ಣನನ್ನು ಎದುರಿಸತಕ್ಕಂಥ ರೈತರ ಸಂಘಟನೆ ಇತಿಹಾಸ ಇದೆ. ಡೆಲ್ಲಿಯಲ್ಲಿ ಇಡೀ ದೇಶದ ಎಲ್ಲ ರೈತರು ಒಂದಾಗಿ ಹೋರಾಟ ಮಾಡಿದ್ದಾರೆ 2 ವರ್ಷಗಳ ಕಾಲ. 600 ಜನ ಸತ್ರು ಸಹಿತ, 600 ಜನ ಮರಣ ಹೊಂದಿದ್ರು ಸಹಿತ, ಸರ್ಕಾರದ ಸಚಿವರು ವಾಹನಗಳ ಹಚ್ಚಿ ಸಾಯಿಸಿದ್ರು ಸಹಿತ ಎದುರಿಲ್ಲ ರೈತರು ಮನಸ್ಸು ಮಾಡಿದ್ರೆ ನಾವಿಲ್ಲ, ಯಾರು ಇಲ್ಲ. ಇವತ್ತು ಎಲ್ಲರೂ ಬದುಕಿರೋದು, ವ್ಯಾಪಾರಸ್ಥರಾಗಲಿ, ದಲ್ಲಾಳಿಗಳಾಗಲಿ, ಕೃಷಿ ಅಧಿಕಾರಿ, ಪ್ರತಿಯೊಬ್ಬ ಮನುಷ್ಯ ಜೀವಿಸ್ತಾ ಇರೋದು ಅಂದ್ರೆ ರೈತ ಬೆಳೆದಂತ, ರೈತನ ಶ್ರಮದಿಂದ, ರೈತನ ಬದುಕಿನಿಂದ, ರೈತನ ಅನ್ನದಿಂದ. ಅದಕ್ಕೆ ರೈತರಿಗೆ ಅನ್ಯಾಯ ಮಾಡಬೇಡಿ. ಸುಮ್ಮನೆ ನೆಪ ಮಾತ್ರಕ್ಕೆ ಸಭೆಗಳನ್ನ ಕರೆದು ಸಭೆಗಳಲ್ಲಿ ನಾಮ ನಿರ್ದೇಶನಗಳನ್ನ ಸುಮ್ಮನೆ ಯಾವುದೋ ಗಾಳಿಗೆ ತೂರಿ, ಕಾನೂನನ್ನ ಗಾಳಿಗೆ ತೂರಿ ಈ ರೈತರಿಗೆ ಮೋಸ ಮಾಡುವಂತ ಕೆಲವೇ ಪ್ರತಿನಿಧಿಗಳು ಬಂದಿರ್ತೀವಿ. ನಾವು ಮೋಸ ಮಾಡಲಿಕ್ಕೆ ನಾವ್ಯಾವುದು ಯಾರನ್ನು ಸಹಿತ ಕಮಿಷನ್ನು, ಆಮಿಷ ಮತ್ತೆ ನಮಗೇನಾದ್ರೂ ಕೊಡಿ, ಯಾವುದೇ ಅಧಿಕಾರಿಗಳಿಂದಾಗಲಿ ಅಂಗಡಿಗಳಿಂದಾಗಲಿ ಪಡ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ರೈತರಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ, ನಿಮಗೆ ಏನಾದರೂ ಅಂತ ವ್ಯಕ್ತಿಗಳು ಯಾರಾದರೂ ನಿಮಗೆ ತೊಂದರೆ ಮಾಡಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಎಲ್ಲ ರೈತರು ನಿಮ್ಮ ಪರವಾಗಿ ನಿಲ್ತೀವಿ. ಇದು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ರೈತರು ನಿಮ್ಮ ಪರವಾಗಿ, ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ. ನಮಗೆ ಸಭೆ ಮಾಡಿ ಹೇಳಿ, ದಯವಿಟ್ಟು ನಾವು ಇದನ್ನ ಸುಮ್ಮನೆ ಅನವಶ್ಯಕವಾಗಿ ಆರೋಪ ಮಾಡ್ತಾ ಇಲ್ಲ. ಈಗ ವಿಳಂಬ ಆಗಿರ್ತಕ್ಕಂಥ ಬೆಳೆಗಾರರು ನೀವೇ. ಇಲ್ಲಿ ಕೃಷಿ ಇಲಾಖೆಯಲ್ಲಿ ಏನೇ ವ್ಯತ್ಯಾಸಗಳಾದ್ರೆ, ರೈತರಿಗೆ ಸಿಗದೆ ಸೌಲಭ್ಯಗಳಾದ್ರೆ, ಯೋಜನೆಗಳು ಸಿಗದೆ ಇದ್ರೆ ಅದಕ್ಕೆ ನೀವು ಸಿಗುವಂತ ಕೆಲಸ ಮಾಡಬೇಕಾಗಿರೋದು ನೀವೇ. ಅದಕ್ಕೆ ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಿಮ್ಮನ್ನು ನಾವು ಯಾವುದೇ ರೀತಿಯಿಂದ ಆರೋಪ ಮಾಡ್ತಿಲ್ಲ, ಹೇಳ್ತಾ ಇದೀವಿ. ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೇನೆ ನೇರ ಆರೋಪ ಮಾಡ್ತಾ ಇದೀವಿ. ನೀವು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಹೊಣೆಗಾರರು ಕೂಡ್ಲಿಗಿ ಸಹಾಯಕ ನಿರ್ದೇಶಕ ಕೃಷಿ ಅಧಿಕಾರಿ AMT ಸುನೀಲ್ ಕುಮಾರ್ ಅವರೇ. ಇವತ್ತು ಇದಕ್ಕೆ ತಪ್ಪಿತಸ್ಥರು, ಹೊಣೆಗಾರರು. ಇದಕ್ಕೆ ಇನ್ವಾಲ್ವ್ಮೆಂಟ್ ಅಂದ್ರೆ ನಾನೇ ನೇರವಾಗಿ ರೈಟಿಂಗ್ ನಲ್ಲಿ JD ಬರಿಬೇಕು, ಇಲ್ಲ ಮಿನಿಸ್ಟ್ರಿಗೆ ಬರಿಬೇಕು, ಕೃಷಿ ಸಚಿವರಿಗೆ ಬರಿತೀವಿ. ನಮ್ದು ಯಾವುದೇ ಯಾರಿಗೆ ಹೆದರಿಕೆ ಬೆದರಿಕೆ ಇಲ್ಲ. ನಾವು ಯಾರ ಪರ ವಿರೋಧ ನಾವಲ್ಲ, ಯಾರನ್ನ ನಂಬಿಸ್ಲಿಕ್ಕೆ ನಾವು ಮಾತಾಡಲ್ಲ. ನಮ್ಮ ಹಿತಕ್ಕಾಗಿ ನಮ್ಮ ಉದ್ದೇಶ ಇಲ್ಲ, ಎಲ್ಲ ರೈತರ ಹಿತಕ್ಕಾಗಿ ನಾವು ಮಾತಾಡ್ತಿದ್ದಾರೆ. ನಿಮ್ಮ ಮೇಲಧಿಕಾರಿಗಳು ಕುಮಾರಸ್ವಾಮಿ ಸಾಹೇಬ್ ಅವರು ಬಂದಿದ್ದಾರೆ, ಅವರು ನಿಮ್ಮ JD ಅವರಿಗೆ ಹೇಳ್ತಾರೋ ಏನ್ ಹೇಳ್ತಾರೋ ವರದಿ ತಗೊಳ್ಳಿ. ಇನ್ನು ನಿಮ್ಮ ಕಾರ್ಯಕಾಲದಲ್ಲಿ ಅವರಿಗೆ ನಿಮ್ಮ ಸಲಹೆ ಸೂಚನೆ, ಕಾನೂನು, ನಿಮ್ಮ ವ್ಯಾಪ್ತಿ, ನಿಮ್ಮ ನಿಯಮಾವಳಿ, ನಿಬಂಧನೆಗಳು, ಇವತ್ತು ನಿಮ್ಮ ಕೃಷಿ ಅಲ್ಲ ನಾವು ಇದ್ರೆ ಸರ್ ಹಿಂಗಾದ್ರೆ ಸರ್ ಲೋಕಲ್ ಗೊಬ್ಬರ ಇಲ್ಲ